ಕಡಲ ತೀರದ ಸಾಹಸ. ಇಬ್ಬರು ಗೆಳೆಯರ ಕಥೆ. ಕಾರವಾರದ ಸಮೀಪದ ಒಂದು ನಸುಕಿನಲ್ಲಿ ಎರಡು ಹೃದಯಗಳು ಸಾಹಸಕ್ಕಾಗಿ ತುದಿತುದಿಯಲ್ಲಿದ್ದವು, ಅರ್ಜುನ ಮತ್ತು ನೀಲ್. ಇಬ್ಬರೂ ಮಕ್ಕಳಿಂದಲೂ ಗೆಳೆಯರು. ಅರ್ಜುನ ಶಾಂತ ಸ್ವಭಾವದವರಾಗಿದ್ದರೆ, ನೀಲ್ ಯಾವಾಗಲೂ ಹೊಸದಾಗಿ ಏನಾದರೂ ಕಂಡುಹಿಡಿಯಲು ಬಯಸುವವರು. ಒಂದು ಬಿಸಿಲು ಬೆಳಗಿನ ಜಾವ ಅವರು ಕಡಲ ತೀರದ ಹಳೆಯ ಮೀನುಗಬ್ಬಿ ಬಳಿ ಭೇಟಿಯಾಗಿದರು. ಈಗಲೇ ಮೊಳೆ ಹೋಗೋಣ, ಅಪ್ಪ ಅಮ್ಮಗೇನಾದರೂ ಹೇಳಿಬಿಟ್ಟಿದ್ದೇನೆ ಅಂದ್ರು ಅರ್ಜುನ. ನೀಲ್ ಕೈ ಹಿಡಿದು ಕರೆದೊಯ್ದ. ಅವರ ಗುರಿ ಹಳೆಯ ದ್ವೀಪದ ಕಡೆ. ಅಲ್ಲೊಬ್ಬ ಮಾಯಾಜಾಲದ ಮತ್ಸ್ಯಶಾಲಿ, ಇತಿಹಾಸದಲ್ಲಿ ಉಲ್ಲೇಖವಾಗಿದ್ದ. ನಾವಿಕರ ಬಳಕೆಗಾಗಿದ್ದ ಪುಟ್ಟ ನೌಕೆ ಅವರ ಮಾಧ್ಯಮ. ಕಡಲ ಕೆರೆಯೊಳಗೆ ಹಾವುಹಕ್ಕಿಗಳ ನಡುವೆ ಸಾಗಿ ಹೋಗಿದ್ರು. ಸಡಿಲ ಗಾಳಿಯಲ್ಲಿ ಹೋಗುತ್ತಿರುವ ನೌಕೆಯು ಏಕಾಏಕಿ ತೀವ್ರ ತರಂಗಕ್ಕೆ ಸಿಕ್ಕಿತು. ಅರ್ಜುನ ಏನು ಮಾಡಬೇಕು ಎಂಬ ಭಯದಲ್ಲಿದ್ದಾಗ, ನೀಲ್ ಆತನ ಧೈರ್ಯದಿಂದ ನಿಯಂತ್ರಣದ ತೆಗೆದುಕೊಂಡ. ನಾವು ಹಿಂದೆ ಹೋದ್ರೆ ಇಂಥ ಸಾಹಸವೇ ಆಗಲ್ಲ ಅಂದ್ರು ನೀಲ್. ಅವರು ದ್ವೀಪಕ್ಕೆ ತಲುಪಿದಾಗ ಸೂರ್ಯ ಮಡುಗಟ್ಟುತ್ತಿದ್ದ. ಅಲ್ಲಿ ಬಿದ್ದಿದ್ದ ಹಳೆಯ ಹಡಗಿನ ಅವಶೇಷಗಳು, ನಿಗೂಢ ನಕ್ಷೆಗಳು ಮತ್ತು ಉದ್ದನೆಯ ಗುಹೆಗಳ ಸುತ್ತ ಹೊಂಚು ಹಾಕಿದರು. ಕೊನೆಗೆ ಒಂದು ಚಿಕ್ಕ ಗುಹೆಯೊಳಗೆ ಚಮತ್ಕಾರ. ಒಂದು ಬೃಹತ್ ನಾಣ್ಯದ ಹೊಳೆಯುವ ಪೆಟ್ಟಿಗೆ. ಆದರೆ ಅದನ್ನು ತೆಗೆಯುವ ಮುನ್ನ ಆ ಪೆಟ್ಟಿಗೆ ಮುಂದೆ ಬೃಹತ್ ಮೊರೆ ಅಥವಾ ಮೀನಿನ ಶಿಲ್ಪ ಹಠಾತ್ ಜೀವಂತವಾಗಿ ಕಣ್ಣೆದುರು ಎದ್ದು ನಿಂತಿತು. ನೀಲ್ ಧೈರ್ಯವಾಗಿ ಮೊರೆ ಎದುರಿಸಿ ಮಾತನಾಡಿದ, ನಾವು ಈ ಸಂಪತ್ತಿಗೆ ಹಕ್ಕುದಾರರು ಅಲ್ಲ, ಆದರೆ ಇತಿಹಾಸವನ್ನು ಗೌರವಿಸುತ್ತೇವೆ. ಮೊರೆ ಸುಮ್ಮನಾಗಿ ಪೆಟ್ಟಿಗೆಯನ್ನು ಸ್ವಲ್ಪ ತೆರೆಯಿತು. ಒಳಗೆ ಒಂದು ಕಂಚಿನ ಬಟ್ಟೆ, ಅದರಲ್ಲಿ ಮತ್ಸ್ಯಶಾಲಿಯ ಕಥೆಯು ಬರೆದಿತ್ತು. ಸಂಪತ್ತು ಅಲ್ಲ, ಆದರೆ ಮೌಲ್ಯಮಯ ಕಥೆಯು. ಅರ್ಜುನನ ಕಣ್ಣಲ್ಲಿ ಕಣ್ಣೀರಿತ್ತು. ಸಾಹಸದಲ್ಲಿ ಸಿಕ್ಕದು ಚಿನ್ನವಲ್ಲ, ಜೀವನ ಪಾಠ. ಮೂಲ ತಾತ್ಪರ್ಯ ಧೈರ್ಯ, ಸ್ನೇಹ ಹಾಗೂ ಇತಿಹಾಸದ ಗೌರವವೇ ಸತ್ಯವಾದ ಸಂಪತ್ತು.